ಹಲೋ ಗೆಳೆಯರಿ, ನಮ್ಮ ಲಾ ಎಕ್ಸ್‌ಪ್ರೆಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 8, 2026 ದಿ ಹಿಂದೂ ಪತ್ರಿಕೆಯಲ್ಲಿರತಕ್ಕಂಥ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಚರ್ಚೆ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ವಾಸ್ ಅ ಪ್ರಾಪರ್ ಡಿಬೇಟ್ ಹೆಲ್ಡ್ ಇನ್ ಪಾರ್ಲಿಮೆಂಟ್ ಆನ್ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಲಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಅಂದರೆ 2023ರಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಎಲೆಕ್ಷನ್ ಕಮಿಷನರ್ ಅವರಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಕಾನೂನನ್ನು ಪಾಸ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಸರಿಯಾದಂತಹ ಚರ್ಚೆಯನ್ನು ಸಂಸತ್ತಿನಲ್ಲಿ ಈ ಮೊದಲು ಮಾಡಿ ಆದಮೇಲೆ ಒಂದು ಲಾನ ಪಾಸ್ ಮಾಡಿದಾರ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಇವಾಗ ಕೇಳ್ತಾ ಇದೆ. ಯಾವ ರೀತಿಯಂಥ ಕಾನೂನನ್ನು ನಾವು ನೋಡ್ತಾ ಇದ್ವಿ, ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು ಅಥವಾ ಎಲೆಕ್ಷನ್ ಕಮಿಷನರ್ ಅವರನ್ನು ನೇಮಕಾತಿ ಮಾಡ್ತಕ್ಕಂಥ ಹಂತದಲ್ಲಿ ಮೊದಲಿರುವಂಥ ಸಿಸ್ಟಮ್ ಯಾವ ರೀತಿಯಾಗಿತ್ತು, ಲಾನ ಯಾವ ರೀತಿಯಾಗಿ ಪಾಸ್ ಮಾಡ್ತಾರೆ, ಯಾವ ರೀತಿಯಂಥ ಪ್ರಶ್ನೆಗಳು ಇದಾವೆ ಅಂತ ನಾವು ನೋಡಬೇಕಾಗಿದೆ. ಈ ಮೊದಲು ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಎಲೆಕ್ಷನ್ ಕಮಿಷನರ್ ಅವರನ್ನು ನೇಮಕಾತಿ ಮಾಡ್ತಕ್ಕಂಥ ಹಂತದಲ್ಲಿ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಅವರು ನೇಮಕಾತಿಯನ್ನು ಮಾಡ್ತಾ ಇದ್ರು. ಈ ಒಂದು ಹಂತದಲ್ಲಿ ಪ್ರಧಾನಮಂತ್ರಿ ಹಾಗೂ ಯೂನಿಯನ್ ಗವರ್ಮೆಂಟ್ನ ಒಂದು ಸಲಹೆಯ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಎಲೆಕ್ಷನ್ ಕಮಿಷನರ್ ಅವರನ್ನು ನೇಮಕ ಮಾಡಲಾಗ್ತಾ ಇತ್ತು. 2023ರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂನ ಕಂಪ್ಲೀಟ್ ಆಗಿ ಎಕ್ಸಾಮಿನೇಷನ್ ಮಾಡುತ್ತೆ. ಈ ಒಂದು ಹಂತದಲ್ಲಿ ಒಂದು ಜಡ್ಜ್ಮೆಂಟ್ ಅನ್ನು ಕೊಡುತ್ತೆ. ಅನೂಪ್ ಬರನ್ವಾಲ್ ಕೇಸ್ ಏನಿದೆಯಲ್ಲ, ಇದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. 2023ರಲ್ಲಿ ಅನೂಪ್ ಬರನ್ವಾಲ್ ಕೇಸ್ನ ಮುಖಾಂತರ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಬಿಕಾಸ್ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಚುನಾವಣೆಯನ್ನು ನಡೆಸಬೇಕಾಗಿರುವಂಥದ್ದು, ಇದರ ಒಂದು ಕರ್ತವ್ಯವನ್ನು ಪಾಲನೆ ಮಾಡಬೇಕು ಅಂತಂದರೆ ಸ್ವತಂತ್ರತೆಯನ್ನು ಕಾಪಾಡಿಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ 2023ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ನಾವು ಒಂದು ಟೆಂಪರರಿ ಆಧಾರದ ಮೇಲೆ ಸೆಲೆಕ್ಷನ್ ಕಮಿಟಿಯನ್ನು ಸೆಟಪ್ ಮಾಡೋಣ. ಸೆಲೆಕ್ಷನ್ ಕಮಿಟಿ ನಡಿಯಲ್ಲಿ ಪ್ರಧಾನಮಂತ್ರಿಯವರು ಇರ್ತಾರೆ, ಅಪೋಸಿಷನ್ ಪಾರ್ಟಿಯ ಒಂದು ಲೀಡರನ್ನು ಕಾಣ್ಬೋದು, ಹಾಗೂ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ತಾತ್ಕಾಲಿಕವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ, ಸೆಲೆಕ್ಷನ್ ಕಮಿಟಿ ಅಂತ ಹೇಳ್ಬೋದು. ಇದರಡಿನಲ್ಲಿ ಪ್ರಧಾನಮಂತ್ರಿಯವರು, ವಿರೋಧ ಪಕ್ಷದ ನಾಯಕರು ಹಾಗೂ ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತಹ ಈ ಒಂದು ಕಮಿಟಿಯ ರೆಕಮೆಂಡೇಶನ್ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಎಲೆಕ್ಷನ್ ಕಮಿಷನರ್ ಅವರನ್ನು ನೇಮಕಾತಿ ಮಾಡ್ತಾರೆ. ಇದೊಂದು ಟೆಂಪರರಿ ಅರೇಂಜ್ಮೆಂಟ್ ಮಾತ್ರ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಪಾರ್ಲಿಮೆಂಟ್ ಲಾ ಮಾಡೋತನೂ ಈ ರೀತಿಯಂಥ ಪ್ರೋಸೆಸನ್ನು ನಾವು ಫಾಲೋ ಮಾಡೋಣ ಅಂತ. ಇದಾದ ನಂತರ ಪಾರ್ಲಿಮೆಂಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡು 2023ರಲ್ಲೇ ಒಂದು ಲಾನ ಜಾರಿಗೆ ತೆಗೆದುಕೊಂಡು ಬರುತ್ತೆ. ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟಂಥ ಒಂದು ಆ್ಯಕ್ಟನ್ನು ಕಾಣಬಹುದು. 2023ರ ಈ ಒಂದು ಆ್ಯಕ್ಟಲ್ಲಿ ಚುನಾವಣಾ ಆಯೋಗದ ಸದಸ್ಯರನ್ನು ನೇಮಕ ಮಾಡ್ತಕ್ಕಂಥ ಹಂತದಲ್ಲಿ ಹೊಸದಾಗಿ ಒಂದು ಕಮಿಟಿಯ ರಚನೆಯನ್ನು ನಾವು ಮಾಡೋಣ ಅಂತ. ಈ ಒಂದು ಕಮಿಟಿನಲ್ಲಿ ಪ್ರಧಾನಮಂತ್ರಿಯವರು ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಆಗಿರ್ಬೋದು, ಹಾಗೂ ಯೂನಿಯನ್ ಕ್ಯಾಬಿನೆಟಿಂದ ಒಬ್ಬ ಮಿನಿಸ್ಟರನ್ನು ಸಹ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಈ ಮೊದಲು ನಾವು ಟೆಂಪರರಿ ಬೇಸಿಸ್ನ ಆಧಾರದ ಮೇಲೆ ನೋಡಿದಾಗ ಜುಡಿಷರಿ ಮೆಂಬರ್ನ ಒಂದು ಪ್ರೆಸೆನ್ಸ್ ಇದೆ, CJI ಅವರು ಇಲ್ಲಿರ್ತಾರೆ. ಆದರೆ ಹೊಸದಾಗಿ ಸಂಸತ್ತು ತೆಗೆದುಕೊಂಡು ಬಂದಿರತಕ್ಕಂತಹ ಕಾನೂನಲ್ಲಿ 2023ರಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಈ ಒಂದು ಕಾನೂನಲ್ಲಿ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸನ್ನು ಆ್ಯಡ್ ಮಾಡಿರ್ತಾರೆ. ಕೇಂದ್ರದಿಂದ ಬಂದಿರತಕ್ಕಂಥ ಒಬ್ಬರು ಸಚಿವರು, ವಿರೋಧ ಪಕ್ಷದ ನಾಯಕ ಹಾಗೂ ಪ್ರಧಾನಮಂತ್ರಿಯವರನ್ನು ಒಳಗೊಂಡಂಥ ಹೊಸ ಸಮಿತಿಯನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಕಾಂಟ್ರವರ್ಸಿ ಅಂತಂದರೆ, ಅಗೇನ್ PM ಅವರು ಏನು ಮಾಡ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ನ ಸೆಲೆಕ್ಟ್ ಮಾಡ್ತಾರೆ. ಒಟ್ಟಾರೆಯಾಗಿ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ಅವರ ಒಂದು ಒಪಿನಿಯನ್ ಇಲ್ಲಿ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಹಾಗಾಗಿ ಪ್ರಸ್ತುತವಾಗಿರತಕ್ಕಂತೆ ಸುಪ್ರೀಂ ಕೋರ್ಟ್ ಕೇಳುವಂಥ ಪ್ರಶ್ನೆ ಅಂತಂದರೆ, ಇಲ್ಲಿ ಎಕ್ಸಿಕ್ಯೂಟಿವ್ನ ಇನ್ಫ್ಲೂಯೆನ್ಸ್ ಹೆಚ್ಚಾಗಿದೆ. ಹಾಗಾಗಿ ಸಂಸತ್ತಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ 2023ರಲ್ಲಿ ಕಾನೂನನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಚರ್ಚೆಯನ್ನು ಸರಿಯಾಗಿ ಮಾಡಿದಾರೋ ಇಲ್ವೋ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಸಂಸತ್ತು ಅರ್ಥಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಇದೆನೋ ಇಲ್ವೋ, ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಂಡಿದೆನೋ ಇಲ್ವೋ ಅನ್ನುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಬಿಕಾಸ್ ಸಂವಿಧಾನಾತ್ಮಕವಾಗಿ ನಾವು ನೋಡೋದಾದರೆ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಒಂದು ಇಂಡಿಪೆಂಡೆನ್ಸಿಯನ್ನು ನಾವು ಎನ್ಶೋರ್ ಮಾಡಬೇಕು. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕಲ್ವಾ, ಸ್ವತಂತ್ರವಾಗಿ ಹಾಗೂ ನ್ಯಾಯಸಮ್ಮತವಾಗಿರ್ತಕ್ಕಂತೆ ಚುನಾವಣೆಯನ್ನು ಅವರು ಕಂಡಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಅಧಿಕಾರದ ಒಂದು ವಿಭಜನೆಯೂ ಸಹ ನಾವಿಲ್ಲಿ ಎನ್ಶೋರ್ ಮಾಡಬೇಕು. ಅಂದರೆ ಸಪರೇಷನ್ ಆಫ್ ಪವರ್ ಅಂತ ಬಂದಾಗ ಎಕ್ಸಿಕ್ಯೂಟಿವ್ನ ಅಲ್ಲಿ ಹೆಚ್ಚಿನ ಒಂದು ಪವರ್ ಬರ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಸಹ ಇಲ್ಲಿ ಕಾಣ್ಬೋದು. ಹಾಗೆ ಬ್ಯಾಲೆನ್ಸನ್ನು ತೆಗೆದುಕೊಂಡು ಬರುವಂಥದ್ದು ತುಂಬ ಅವಶ್ಯಕವಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಕನ್ಸರ್ನ್ ತುಂಬ ಸಿಂಪಲ್ ಆಗಿದೆ. ಚುನಾವಣಾ ಆಯೋಗದ ಸ್ವತಂತ್ರತೆಯನ್ನು ಕಾಪಾಡಬೇಕು ಅನ್ನುವಂಥದ್ದು ಹಾಗೂ ಎಕ್ಸಿಕ್ಯೂಟಿವ್ನ ಕಂಟ್ರೋಲನ್ನು ಇಲ್ಲಿ ಕಡಿಮೆ ಮಾಡಬೇಕಾಗಿದೆ.
ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಇದು. ನೀವು ಕಮಿಟಿಯಲ್ಲಿ ಯಾವ ಮೆಂಬರ್ಸ್ಗಳಿದ್ದಾರೆ ಅಂದರೆ ಸೆಲೆಕ್ಷನ್ಗೆ ಸಂಬಂಧಪಟ್ಟಂಥ ಮೆಂಬರ್ಸ್ಗಳಾಗಿರ್ಬೋದು, ಈ ಮೊದಲು ಕೊಟ್ಟಿರ್ತಕ್ಕಂತಹ ಕೇಸ್ನ ನೇಮನ್ನು ಸಹ ಎಕ್ಸಾಮಲ್ಲಿ ಕೇಳ್ತಾರೆ. ಇನ್ನು ನಿಮಗೆ ಇಲ್ಲಿ ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಅಥವಾ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಂಥ ಪ್ರೊಸೆಸನ್ನು ಫಾಲೋ ಮಾಡಲಾಗುತ್ತೆ, ಯಾರು ರಿಮೂವ್ ಮಾಡ್ತಾರೆ, ಇವರಿಗೆ ಸಂಬಂಧಪಟ್ಟಂಥ ಒಂದು ಟರ್ಮ್ ಎಷ್ಟಿರುತ್ತೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ, ಶುಡ್ ದ ಅಬಾರ್ಷನ್ ಲಾ ಬಿ ಅಮೆಂಡೆಡ್ ಫಾರ್ ಮೈನರ್ ರೇಪ್ ವಿಕ್ಟಿಮ್ಸ್? ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ ಪೊಲಿಟಿ ಸೆಕ್ಷನ್ ಅಡಿಯಲ್ಲಿ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರದ ಆಧಾರದ ಮೇಲೆ ಭಾರತದಲ್ಲಿ ಅಬಾರ್ಷನ್ಗೆ ಸಂಬಂಧಪಟ್ಟಂಥ ಕಾನೂನು ಯಾವ ರೀತಿಯಾಗಿದೆ, ಅದರಲ್ಲೂ ಅಬಾರ್ಷನ್ ಅಂತ ಬಂದಾಗ ಒಂದು ಟೈಮ್ ಲಿಮಿಟೇಷನನ್ನು ಹಾಕುತ್ತೆ. ಇಷ್ಟು ವೀಕ್ಸಲ್ಲಿ ಮಾತ್ರ ನಾವು ಅಬಾರ್ಷನ್ ಮಾಡಲಿಕ್ಕೆ ಅಲೋ ಮಾಡ್ಬೋದು ಅಂತ. ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರಲ್ಲೂ ಮೈನರ್ ರೇಪ್ ವಿಕ್ಟಿಮ್ಸ್ ಇರ್ತಾರಲ್ಲ, ಇವ್ರಿಗೆ ಸಂಬಂಧಿಸಿದಂಥ ಒಂದು ಟೈಮ್ ಲಿಮಿಟೇಷನನ್ನು ನಾವು ತೆಗೆದು ಹಾಕ್ಬೋದಲ್ವಾ ಅಂತ. ಇದರಿಂದ ರಿಪ್ರೊಡಕ್ಟಿವ್ ರೈಟ್ಸನ್ನು ಒದಗಿಸ್ದಂಗೆ ಆಗುತ್ತೆ ಅಂತ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವನ್ನು ಹೊಂದಿದೆ. ಆದರೆ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಏನು ಚಾಲೆಂಜಸ್ಗಳು ಇರಬಹುದು ಅನ್ನುವಂಥ ಆ್ಯಂಗಲ್ಸನ್ನು ಈ ಒಂದು ಡಿಸ್ಕಷನ್ ಮುಖಾಂತರ ನಾವು ಕಾಣ್ಬೋದು. ಕೆಲವೊಂದಿಷ್ಟು ಡಿಫ್ರೆಂಟ್ ಡೈಮೆನ್ಷನ್ಸನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇಸಿಕಲಿ ಭಾರತದಲ್ಲಿರುವಂಥ ಗರ್ಭಪಾತ ಕಾನೂನಿಗೆ ಸಂಬಂಧಪಟ್ಟಂತೆ ಫ್ಲೆಕ್ಸಿಬಿಲಿಟಿ ಇದೇನೋ ಇಲ್ವೋ, ಇನ್ನೂ ಫ್ಲೆಕ್ಸಿಬಲ್ ಆಗಿ ಮಾಡಬೇಕೋ ಬೇಡವೋ ಅನ್ನುವಂಥದ್ದು. ಅದರಲ್ಲೂ ಮೈನರ್ ರೇಪ್ ವಿಕ್ಟಿಮ್ಸ್ಗೆ ಸಂಬಂಧಪಟ್ಟಂತೆ ಟೈಮ್ ಲಿಮಿಟೇಷನ್ಸನ್ನು ಮಾಡಬೇಕೋ ಬೇಡವೋ, ಅಡೋಲ್ಸನ್ಸ್ ಆಗಿರ್ಬೋದು, ಕಿಶೋರಿಯರ್ ಅಂತ ಕರೀತಾರೆ, ಸೆಕ್ಷುವಲ್ ಅಸಾಲ್ಟ್ ಸರ್ವೈವರ್ಸ್ಗಳಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಹಂತದಲ್ಲಿ ಮಹಿಳೆಯರು ಡಿಲೇ ಆಗಿರ್ತಕ್ಕಂಥ ಪ್ರೆಗ್ನೆನ್ಸಿಯನ್ನು ಸಹ ಫೇಸ್ ಮಾಡ್ತಾ ಇರ್ತಾರೆ. ಈ ಒಂದು ಹಂತದಲ್ಲಿ ಗರ್ಭಪಾತವನ್ನು ಮಾಡಬೇಕೋ ಬೇಡವೋ, ಏನಾದರೂ ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ನಮ್ಮ ಒಂದು ಕಾನೂನು ಯಾವ ರೀತಿಯಂತಹ ಸ್ಟ್ರಿಕ್ಟ್ ಆಗಿರುವಂತಹ ಕಂಡೀಷನ್ಸನ್ನು ಇಂಪೋಸ್ ಮಾಡ್ತಾ ಇದೆ, ರಿಲ್ಯಾಕ್ಸೇಷನ್ ಮಾಡಬೇಕೋ ಬೇಡವೋ, ಎಷ್ಟು ಹಂತದಲ್ಲಿ ನಾವು ರಿಲ್ಯಾಕ್ಸೇಷನ್ನ ಮಾಡಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಚರ್ಚೆ ನಡೆಯಲಿ ಕಠಿಣವಾಗಿರತಕ್ಕಂಥ ಕಾನೂನುಗಳ ಷರತ್ತುಗಳು ಯಾವ ರೀತಿಯಾಗಿದೆ, ಅದರಲ್ಲೂ ಒಂದು ಟೈಮ್ ಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಕಾಣ್ತಾ ಇರೋದು. ಭಾರತದಲ್ಲಿ ಗರ್ಭಪಾತಕ್ಕೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾದಂತಹ ಕಾನೂನು ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 1971. ಈ ಒಂದು ಆ್ಯಕ್ಟ್ ನಡಿನಲ್ಲಿ ಪ್ರೊವಿಷನ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಯನ್ ಕ್ರಿಮಿನಲ್ ಲಾಸ್ ಅಲ್ಲಿರುವಂಥ ಪ್ರೊವಿಷನ್ ಮುಖಾಂತರ ಪ್ರೋಸೆಸ್ಸನ್ನು ಫಾಲೋ ಮಾಡ್ತಾರೆ. ಭಾರತೀಯ ಕ್ರಿಮಿನಲ್ ಕಾನೂನನ್ನ ಇದನ್ನು ನಿಯಂತ್ರಣ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಗರ್ಭಪಾತಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಇಂಡಿಯನ್ ಕ್ರಿಮಿನಲ್ ಲಾಸ್ಗಳು ಸಹ ಸಹಕಾರಿ ಆಗಿದೆ. ಅಂದರೆ ನಿರ್ದಿಷ್ಟವಾಗಿ ಸರಿಯಾದಂಥ ಪರಿಸ್ಥಿತಿಯನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಮಾತ್ರ ಗರ್ಭಪಾತಕ್ಕೆ ಅನುಮತಿಯನ್ನು ಕೊಡಲಾಗುತ್ತೆ. ಟೈಮ್ ಲಿಮಿಟೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂ ಏನಿದೆ ಅಂದರೆ, ಇವಾಗ ನಾರ್ಮಲಿ ಜನರಲ್ ಕೇಸಸಲ್ಲಿ 20 ವೀಕ್ಸನ್ನು ಅಲೋ ಮಾಡ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಕೆಟಗರಿ ನಡಿನಲ್ಲಿ, ಸರ್ಟನ್ ಕೆಟಗರಿ ಅಂತಲೇ ಹೇಳ್ಬೋದು, ಇದರಡಿನಲ್ಲಿ 24 ವೀಕ್ಸ್ ಅಷ್ಟು ಅಲೋ ಮಾಡ್ತಾರೆ. 24 ವೀಕ್ಸ್ಗಿನೂ ಹೆಚ್ಚಾಗಬೇಕು ಅಂತಂದರೆ ಅವರು ಕೋರ್ಟ್ ಮೆಟ್ಟಲನ್ನು ಹತ್ತಬೇಕು. ನ್ಯಾಯಾಂಗ ವ್ಯವಸ್ಥೆ ಅನುಮತಿಯನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಅವರು ಗರ್ಭಪಾತವನ್ನು ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು. ಇವಾಗ ಮೈನರ್ ರೇಪ್ ವಿಕ್ಟಿಮ್ಸ್ ಅಂತ ಬಂದಾಗ ಯಾವ ರೀತಿಯಂಥ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ, ಮೈನರ್ ರೇಪ್ ಸರ್ವೈವರ್ಸ್ಗಳು ಜನರಲಿ ಒಂದು ಪ್ರೆಗ್ನೆನ್ಸಿ ಲೇಟ್ ಆಗುತ್ತೆ, ಅವ್ರಿಗೆ ಗರ್ಭಧಾರಣೆ ತಡವಾಗಿ ಆಗುವಂಥದ್ದು ಗೊತ್ತೇ ಇರೋದಿಲ್ಲ. ಆ್ಯಂಡ್ ಸೋಷಿಯಲ್ ಸ್ಟಿಗ್ಮಾವನ್ನು ಅವರು ಫೇಸ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳಾಗಿರ್ಬೋದು. ಅವ್ರಿಗೆ ಸರಿಯಾದಂಥ ಒಂದು ಅವೇರ್ನೆಸ್ ಕೂಡ ಇರೋದಿಲ್ಲ. ಫ್ಯಾಮಿಲಿ ಪ್ರೆಷರನ್ನು ಸಹ ಅವರು ಫೇಸ್ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಹಾಗೂ ಅತಿ ವೇಗವಾಗಿ ವೈದ್ಯಕೀಯ ಸೇವೆಯನ್ನು ಸಹ ಅವ್ರಿಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅವರ ಒಂದು ಏಜ್ ಪ್ರಾಬ್ಲಮ್ ಆಗಿರ್ಬೋದು, ಅವರ ಒಂದು ಫಿಯರ್ ಫ್ಯಾಕ್ಟರ್ ಆಗಿರ್ಬೋದು. ಇಮಿಡಿಯೇಟ್ ಆಗಿಯೂ ಸಹ ಅವರು ಸರ್ವಿಸನ್ನು ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವಂಥ ಕಂಡೀಷನನ್ನು ಕಾಣ್ಬೋದು. 2022ರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ. ರಿಪ್ರೊಡಕ್ಟಿವ್ ರಿಲೇಟೆಡ್ ಇರತಕ್ಕಂತೆ ಅಥವಾ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಒಂದು ಮೂಲಭೂತ ಹಕ್ಕಾಗಿದೆ, ಫಂಡಾಮೆಂಟಲ್ ರೈಟ್ ಅಂತಲೇ ರಿಕಗ್ನೈಸ್ ಮಾಡುತ್ತೆ. ಗರ್ಭಧಾರಣೆಗೆ ಸಂಬಂಧಪಟ್ಟಂತೆ ಮಹಿಳೆಯರೇ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಇದು ಗೌರವವನ್ನು ಸಲ್ಲಿಸಿದಂಗಾಗುತ್ತೆ. ಪ್ರೈವೇಸಿ ರಿಲೇಟೆಡ್ ಇರುವಂತೆ ಬಾಡಿಲಿ ಅಟಾನಮಿಯನ್ನು ಸಹ ಎನ್ಶೋರ್ ಮಾಡ್ದಂಗಾಗುತ್ತೆ ಅಲ್ವಾ. ಅದೇ ರೀತಿಯಾಗಿ ಗರ್ಭಪಾತವನ್ನು ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ನಿಯಮಿತವಾದಂತಹ ಸಮಯವನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ, ಇದು ಮೂಲಭೂತ ಹಕ್ಕನ್ನು ವೈಲೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ರೇಪ್ ಕೇಸಸ್ ಅಂತ ನಾವು ನೋಡಿದಾಗ, ಫಿಟಲ್ ಅಬ್ನಾರ್ಮಲಿಟೀಸ್ ಅಂತ ನಾವು ನೋಡಿದಾಗ, ಮೆಂಟಲ್ ಟ್ರೋಮಾ ಇರುತ್ತೆ. ಈ ಎಲ್ಲ ಸಿಚುವೇಶನ್ಸನ್ನು ನೋಡಿದಾಗ ಟೈಮ್ ಲಿಮಿಟೇಷನ್ ಕ್ರಾಸ್ ಆಗಿರುವಂಥ ಸಾಧ್ಯತೆಗಳನ್ನು ಕಾಣಬಹುದು. ಒಂದು ವೇಳೆ ಮೈನರ್ ರೇಪ್ ವಿಕ್ಟಿಮ್ ಏನಾದರೂ ಡಾಕ್ಟರ್ಸನ್ನು ಅಪ್ರೋಚ್ ಮಾಡಿ ಅಬಾರ್ಷನ್ ಮಾಡಿ ಅಂತ ಮುಂದಾದಾಗ ಡಾಕ್ಟರ್ಸ್ಗಳು ಹೆಸಿಟೇಟ್ ಮಾಡ್ಕೊಳ್ತಾರೆ. ವೈ? ಬಿಕಾಸ್ ಪಾಕ್ಸೋ ಆ್ಯಕ್ಟ್ನ ಮುಖಾಂತರ ಡಾಕ್ಟರ್ಸ್ಗಳು ಪೊಲೀಸ್ ಪ್ರಕರಣವನ್ನು ದಾಖಲೆ ಮಾಡಬೇಕಾಗುತ್ತೆ.
ಲೀಗಲ್ ಕೇಸ್ ಆಗ್ಬಿಡುತ್ತಲ್ಲ ಇಲ್ಲಿ, ಹಾಗಾಗಿ ಡಾಕ್ಟರ್ಸ್ಗಳು ಸಹ ಹಿಂದೇಟನ್ನ ಹಾಕ್ತಾರೆ. ಸೊ ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಗರ್ಭಪಾತವನ್ನ ಮಾಡಬೇಕು ಅಂತಂದ್ರೆ ವೈದ್ಯರು ಕಡ್ಡಾಯವಾಗಿ ತಿಳಿಸಲೇಬೇಕು ಅಂತ ಪಾಕ್ಸೋ ಕಾಯ್ದೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಫಿಯರ್ ಫ್ಯಾಕ್ಟರನ್ನು ಡಾಕ್ಟರಲ್ಲೂ ಸಹ ಇದು ಕ್ರಿಯೇಟ್ ಮಾಡುತ್ತೆ, ಅಪ್ರಾಪ್ತ ವಯಸ್ಸಿನ ಮಹಿಳೆಯರಲ್ಲೂ ಸಹ ಇದು ಕ್ರಿಯೇಟ್ ಮಾಡೋದನ್ನು ಕಾಣಬಹುದು. ಕೆಲವು ದೇಶಗಳಲ್ಲಿ ಮಹಿಳೆಯರ ಬೇಡಿಕೆಯ ಆಧಾರದ ಮೇಲೆ, ಅವರ ಒಂದು ರಿಕ್ವೆಸ್ಟ್ನ ಆಧಾರದ ಮೇಲೆ ಗರ್ಭಪಾತವನ್ನು ಮಾಡಲಾಗುತ್ತೆ. ಬಿಕಾಸ್ ಇಲ್ಲಿ ವುಮೆನ್ಸ್ ಚಾಯ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅರ್ಲಿ ಸ್ಟೇಜಸ್ ಅಲ್ಲಿ ಆಗಿರ್ಬೋದು, ಲೇಟರ್ ಸ್ಟೇಜಸ್ ನಡೆಯಲು ಸಹ ಒಂದು ಅನುಮತಿಯ ಆಧಾರದ ಮೇಲೆ ಅಲೌ ಮಾಡ್ತಾ ಇದ್ದಾರೆ. ಹಕ್ಕುಗಳನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ರೈಟ್ ಟು ಪ್ರೈವಸಿ, ಬಾಡಿಲಿ ಅಟಾನಮಿ, ರಿಪ್ರೊಡಕ್ಟಿವ್ ರೈಟ್ಸ್ ಆಗಿರ್ಬೋದು, ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನ ನಾವು ನೋಡಿದಾಗ ಕಾನೂನಿನಲ್ಲಿ ಕೆಲವೊಂದಿಷ್ಟು ಕಾನ್ಫ್ಲಿಕ್ಟ್ಗಳಿದ್ದಾವೆ. ಇವುಗಳನ್ನು ನಾವು ಫಿಕ್ಸ್ ಮಾಡಬೇಕಾಗಿದೆ ಅಂತ ಡಿಸ್ಕಷನ್ ಅಲ್ಲಿ ಕಾಣಬಹುದು. ಸೊ ಯಾವುದೇ ರೀತಿಯಾಗಿ ಕಾನೂನುಗಳ ಮಧ್ಯೆ ಪ್ರೊಸೆಸ್ಗಳು ಈಸಿಯಾಗಿ ಆಗ್ತಾ ಹೋಗೋದ್ರ ಮುಖಾಂತರ ಮಹಿಳೆಯರಿಗೆ ಸಂಬಂಧಪಟ್ಟಂತ ಹಕ್ಕುಗಳನ್ನು ಸಹ ನಾವಿಲ್ಲಿ ಎನ್ಶೋರ್ ಮಾಡ್ಬೋದಲ್ವಾ. ಇನ್ನು ಮುಂದಿನದಾಗಿ ಬಿಲ್ಡಿಂಗ್ ಹಜಾರ್ಡ್ಸ್, ಇಂಡಿಯಾ ನೀಡ್ ಟು ಡೂ ಮೋರ್ ಟು ಬೋತ್ ಪ್ರಿವೆಂಟ್ ಆ್ಯಂಡ್ ಫೈಟ್ ಫೈರ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 3 ನಡಿಯಲ್ಲಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಭಾರತದ ಸಿಟಿಗಳಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ, ಅದರಲ್ಲೂ ಫೈರ್ ಇನ್ಕ್ರೀಸ್ ಆಗಿರೋದ್ರಿಂದ ಸಾಕಷ್ಟು ಘಟನೆಗಳನ್ನು ಕಾಣ್ತಾ ಇದ್ದಾವೆ. ಈ ಒಂದು ಹಂತದಲ್ಲಿ ಫೈರನ್ನು ಪ್ರಿವೆನ್ಷನ್ ಮಾಡಬೇಕಾಗಿದೆ ಹಾಗೂ ಬಿಲ್ಡಿಂಗ್ ನಡೆಯಲ್ಲಿ ಒಂದು ಸೇಫ್ಟಿ, ಕಟ್ಟಡದ ಒಂದು ಸುರಕ್ಷತೆಯನ್ನು ತೆಗೆದುಕೊಂಡು ಬರುವಂಥದ್ದಾಗಿರ್ಬೋದು. ಎಮರ್ಜೆನ್ಸಿ ಲೆವೆಲಲ್ಲಿ ನಾವು ಇವ್ಯಾಕ್ಯುಯೇಷನ್ ಮಾಡಲಿಕ್ಕೆ, ಇಮಿಡಿಯೇಟ್ ಆಗಿ ಅಲ್ಲಿರ್ತಕ್ಕಂಥ ಜನರನ್ನು ಸ್ಥಳಾಂತರ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ತರಬೇಕಾಗಿದೆ. ಜೊತೆಗೆ ಅಗ್ನಿಶಾಮಕಕ್ಕೆ ಸಂಬಂಧಪಟ್ಟಂತೆ, ಫೈರ್ ಫೈಟಿಂಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಿಪೇರ್ಡ್ನೆಸ್ ಅನ್ನು ತೆಗೆದುಕೊಂಡು ಬರೋದು ಅತಿ ಅವಶ್ಯಕ ಅಂತಲೇ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಡೆಲ್ಲಿಯಲ್ಲಿ ಆಗಿರುವಂಥ ಇನ್ಸಿಡೆಂಟ್ಗಳನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಒಂದು ಪ್ರಾಬ್ಲಮ್ ಅನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ ಅಲ್ಲಿ ಏನು ಪ್ರಾಬ್ಲಮ್ಸ್ಗಳು ಇರಬಹುದು, ಯಾವ ಕಾರಣದಿಂದಾಗಿ ಫೈರ್ ಆಗುತ್ತೆ ಅಥವಾ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ, ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣಗಳು ಏನಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ನಾವು ನೋಡಿದಾಗ ಬಿಲ್ಡಿಂಗ್ ನಡೆಯಲ್ಲಿ ಪ್ರಾಪರ್ ಆಗಿ ಎಮರ್ಜೆನ್ಸಿ ಎಕ್ಸಿಟ್ಸ್ಗಳು ಇಲ್ಲದೆ ಇರತಕ್ಕಂಥದ್ದನ್ನು ಕಾಣಬಹುದು. ಆ್ಯಂಡ್ ಸುಲಭವಾಗಿ ಒಂದು ಎಂಟ್ರಿ ಲೆವೆಲ್ಲೂ ಸಹ ಇಲ್ಲದೆ ಇರುವಂಥದ್ದು. ಅಗ್ನಿ ನಿಯಂತ್ರಕ ವ್ಯವಸ್ಥೆ ಅಂದರೆ ಫೈರ್ ಫ್ಲೈಟ್ ಸಿಸ್ಟಮು ಸಹ ಸರಿಯಾಗಿರೋದಿಲ್ಲ. ಒಂದು ವೇಳೆ ಅಗ್ನಿ ಹತ್ತಿದ್ದೇ ಆದರೆ ಅಥವಾ ಫೈರ್ ಆಗಿದ್ದೇ ಆದರೆ ಸರಿಯಾಗಿ ಸ್ಥಳಾಂತರವನ್ನು ಮಾಡಬೇಕಲ್ವಾ, ಇವ್ಯಾಕ್ಯುಯೇಷನ್ ಪ್ಲಾನಿಂಗನ್ನು ಸಹ ನಾವಿಲ್ಲಿ ನೋಡ್ತಾ ಇರೋದಿಲ್ಲ. ಸೇಫ್ ಆಗಿರುವಂಥ ಒಂದು ಬಿಲ್ಡಿಂಗ್ ಡಿಸೈನೇ ಇಲ್ಲ ಅಂತ ಆಥರರು ಎಂಫಸಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಭದ್ರತೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆ, ಸೆಕ್ಯೂರಿಟಿ ಫೀಚರ್ಸ್ಗಳು ಎಷ್ಟರ ಮಟ್ಟಿಗಿದೆ ಬಿಲ್ಡಿಂಗ್ನಲ್ಲಿ ಅಂತ ನಾವು ಅನಲೈಸ್ ಮಾಡೋದು ಅತಿ ಅವಶ್ಯಕವಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ಎಲೆಕ್ಟ್ರಾನಿಕ್ ಲಾಕಿಂಗ್ ಸಿಸ್ಟಮನ್ನು ಕಾಣ್ತೇವೆ. ಇದನ್ನು ಸರಿಯಾಗಿ ಓಪನ್ ಮಾಡೋಕ್ಕಾಗದೇ ಇರುವಂಥ ತೊಂದರೆಗಳನ್ನು ಕಾಣ್ಬೋದು. ಆ್ಯಂಡ್ ಅಗೇನ್ ರಕ್ಷಣೆಯನ್ನು ಮಾಡ್ತಕ್ಕಂಥ ಹಂತದಲ್ಲಿ ಐರನ್ ಗ್ರಿಲ್ಸ್ಗಳಿರುತ್ತೆ, ಇಮಿಡಿಯೇಟ್ ಆಗಿ ನಾವು ರೆಸ್ಕ್ಯೂ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಅಗೇನ್ ಐರನ್ ಗ್ರಿಲ್ನ ಮುಖಾಂತರ ಹಾರ್ಮ್ ಆಗುವಂಥ ಸಾಧ್ಯತೆಗಳನ್ನು ಸಹ ಕಾಣ್ತೇವೆ. ಇಮಿಡಿಯೇಟ್ ಆಗಿ ಎಲ್ಲರಿಗೂ ಸಹ ಒಂದು ಟೆರೆಸ್ನ ಎಕ್ಸೆಸಿಬಿಲಿಟಿನೂ ಸಹ ಇಲ್ಲದೇ ಇರುವಂಥ ಸ್ಥಿತಿಗತಿಗಳು. ಸೊ ಇವೆಲ್ಲವನ್ನು ನಾವು ನೋಡಿದಾಗ ಸಮಸ್ಯೆಗಳನ್ನು ಆರ್ಟಿಕಲ್ ನಡೆಯಲ್ಲಿ ಉಲ್ಲೇಖನ ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಅತಿ ವೇಗವಾಗಿ ಫೈರನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ರೂ ಕೂಡ ಅಗ್ನಿಶಾಮಕ ವಾಹನಗಳು ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ನ್ಯಾರೋ ರೋಡ್ಗಳ ಮುಖಾಂತರ ಅವು ಪಾಸ್ ಆಗಬೇಕಾಗುತ್ತೆ. ಡಿಲೇ ಆಗಿರ್ತಕ್ಕಂಥ ಒಂದು ಎಕ್ಸೆಸಿಬಿಲಿಟಿ ಇರುತ್ತೆ. ಇಮಿಡಿಯೇಟ್ ಆಗಿಯೂ ಸಹ ಅವು ಬಿಲ್ಡಿಂಗ್ಗಳಿಗೆ ಎಂಟರ್ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣಬಹುದು. ಹಾಗೂ ಬಿಲ್ಡಿಂಗ್ ನಡೆಯಲು ಸಹ ಸರಿಯಾದಂತಹ ಸಾಧನಗಳು ಇರೋದಿಲ್ಲ, ಇಕ್ವಿಪ್ಮೆಂಟ್ಸ್ಗಳು ಇಲ್ಲದೆ ಇರುವಂಥದ್ದನ್ನು ಕಾಣ್ತೇವೆ. ಜನರಲಿ ಒಂದು ಬಿಲ್ಡಿಂಗಲ್ಲಿ ಎಲೆಕ್ಟ್ರಿಕಲ್ ಓವರ್ಲೋಡ್ ಆಗಿರೋದು ಮೇನ್ ಕಾರಣ ಅಂತ ಹೇಳ್ಬೋದು. ಆರ್ಟಿಕಲ್ ನಡೆಯಲ್ಲಿ ಆರ್ಗ್ಯೂ ಮಾಡ್ತಾ ಇರೋದೇನಂತಂದರೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಓವರ್ಲೋಡ್ ಆಗ್ತಾ ಇರೋದ್ರಿಂದ ಫೈರ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಅದರಲ್ಲೂ ಇವಾಗ AC ಯೂಸೇಜ್ ಹೆಚ್ಚಾಗಿದೆ ಸಮ್ಮರ್ ಸೀಸನ್ ನಡಿನಲ್ಲಿ, ಹಾಗಾಗಿ ಎಕ್ಸೆಸಿವ್ ಯುಟಿಲೈಸೇಷನ್ ಮುಖಾಂತರ ಫೈರ್ ಆಗ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಪುವರ್ ವೈರಿಂಗ್ ಕಂಡೀಷನ್ ಇರುತ್ತೆ, ಇದು ಕೂಡ ಒಂದು ಕಾರಣವನ್ನು ಕಲ್ಪಿಸುತ್ತೆ. ಆ್ಯಂಡ್ ಫಾಲ್ಟಿ ಆಗಿರ್ತಕ್ಕಂಥ ಸರ್ಕ್ಯೂಟ್ ಬ್ರೇಕರ್ಸ್ಗಳ ಮುಖಾಂತರನೂ ಸಹ ಬೆಂಕಿ ಹತ್ಕೊಳ್ಳೋದನ್ನು ಕಾಣ್ಬೋದು. ಇವೆಲ್ಲವನ್ನು ನೋಡಿದಾಗ ಸರಿಯಾದ ಸಮಯದಲ್ಲಿ ಸರ್ವಿಸಸ್ಗಳನ್ನು ಮಾಡ್ಕೊಳ್ತಾ ಬರಬೇಕು. ಅದರಲ್ಲೂ ಸಮ್ಮರ್ನಿಂದ ಸಾಕಷ್ಟು ರಿಸ್ಕ್ಗಳಿದ್ದಾವೆ. ಫೈರ್ಗೆ ಸಂಬಂಧಪಟ್ಟಂತೆ ಸಮ್ಮರ್ ಸಿಚುವೇಶನ್ ಅಡಿಯಲ್ಲಿ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಹೀಟನ್ನು ಕಾಣ್ತಾ ಇದ್ದೇವೆ. ಇದರಿಂದ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಕೂಲಿಂಗ್ ಡಿವೈಸಸ್ಗಳನ್ನು ನಿರಂತರವಾಗಿ ಕಾರ್ಯನಿರ್ವಹಿಸುವಂತೆ ನಾವು ಮಾಡಬೇಕಾಗಿದೆ. ಹಾಗೂ ವೈರ್ ಓವರ್ ಹೀಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹೆಚ್ಚು ಬಿಸಿಯಿಂದಾಗಿಯೂ ಸಹ ಶಾರ್ಟ್ ಸರ್ಕ್ಯೂಟ್ಸ್ಗಳು ಆಗ್ತವೆ, ಇದರ ಮುಖಾಂತರ ಫೈರ್ ಆಗ್ತಾ ಇದೆ. ಸೊ ಇಂಪಾರ್ಟೆಂಟ್ಲಿ ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಆರ್ಗ್ಯೂ ಮಾಡ್ತಾ ಇರುವಂಥದ್ದು, ನಾವು ಒಂದು ಡ್ರೋನ್ಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಡ್ವಾನ್ಸ್ಡ್ ಟೆಕ್ನಾಲಜೀಸನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ, ರೋಬೋಟ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಫೈರ್ ಸೇಫ್ಟಿಯನ್ನು ಎನ್ಶೋರ್ ಮಾಡಬೇಕು. ಸೊ ಇಲ್ಲಿ ಒಂದು ಸ್ಟಿಲ್ ಮಿಸ್ಸಿಂಗ್ ಔಟ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳಂತಂದರೆ ನಾವು ಇನ್ಫ್ರಾಸ್ಟ್ರಕ್ಚರಲ್ಲಿ
ಅಪ್ಗ್ರೇಡೇಷನ್ ಮಾಡಬೇಕಾಗಿದೆ. ಅದರಲ್ಲೂ ಅರ್ಬನ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಪುವರ್ ಅರ್ಬನ್ ಪ್ಲಾನಿಂಗ್ ಕಂಡೀಷನ್ ಆಗಿರ್ಬೋದು, ಬಿಲ್ಡಿಂಗ್ಗೆ ಸಂಬಂಧಪಟ್ಟಂಥ ಕೋಡ್ಸ್ಗಳು ಸರಿಯಾಗಿ ಇಲ್ಲ, ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ, ಹಾಗಾಗಿ ಸೇಫ್ಟಿ ಆಡಿಟ್ ಸರಿಯಾಗಿ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ರ್ಯಾಪಿಡ್ ಆಗಿ ಅನ್ಪ್ಲಾನ್ಡ್ ಅರ್ಬನೈಸೇಷನ್ ಕಂಡೀಷನ್ ಆಗ್ತಾ ಇದೆ. ನಗರೀಕರಣ ಹೆಚ್ಚುತ್ತಿರೋದ್ರಿಂದ ನಿಯಂತ್ರಣವನ್ನು ನಾವು ಮಾಡಲಿಕ್ಕೆ ಇಲ್ಲಿ ಆಗ್ತಾನೇ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಸರಿಯಾದಂತಹ ಫ್ರೇಮ್ವರ್ಕನ್ನು ತೆಗೆದುಕೊಂಡು ಬರೋದು ಅತಿ ಅವಶ್ಯಕ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ನ್ಯಾಷನಲ್ ಬಿಲ್ಡಿಂಗ್ ಕೋಡನ್ನು ತೆಗೆದುಕೊಂಡು ಬರ್ಬೋದು, ಹಾಗೂ ಅಗ್ನಿ ಸುರಕ್ಷಾ ನಿಯಮಗಳನ್ನು ಸರಿಯಾಗಿ ಫಾಲೋ ಮಾಡ್ತಾ ಬರಬೇಕು. ಫೈರ್ ಸೇಫ್ಟಿ ರೂಲ್ಸ್ಗೆ ಸಂಬಂಧಪಟ್ಟಂತೆ ಫಾಲೋಅಪನ್ನು ಮಾಡಬೇಕು. ಹಾಗೂ ಮುನ್ಸಿಪಲ್ ಬಿಲ್ಡಿಂಗ್ ಬೈ ಲಾಸ್ಗಳನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ, ಮಹಾನಗರ ಕಟ್ಟಡ ನಿಯಮಗಳನ್ನು ಸಹ ಜಾರಿಗೆ ಪ್ಯಾರಲಿ ತೆಗೆದುಕೊಂಡು ಬರೋದ್ರ ಮುಖಾಂತರ, ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತಹ ಪ್ರೊವಿಷನ್ಸ್ಗಳನ್ನು ಸಿಂಕ್ ಮಾಡೋದ್ರ ಮುಖಾಂತರ ಒಂದು ಸೊಲ್ಯೂಷನನ್ನು ಒದಗಿಸ್ತಾ ಇದ್ದಾರೆ. ಸ್ಟ್ರಿಕ್ಟ್ ಆಗಿ ನಿಯಮಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ, ಸೇಫ್ಟಿ ಆಡಿಟ್ಸ್ಗಳನ್ನು ಮಾಡೋದ್ರ ಮುಖಾಂತರ, ಕಡ್ಡಾಯವಾಗಿ ಒಂದು ಇವ್ಯಾಕ್ಯುಯೇಷನ್ ಪ್ಲಾನ್ಗಳನ್ನು ತೆಗೆದುಕೊಂಡು ಬರಬೇಕು. ಹಾಗೂ ರೆಗ್ಯುಲರ್ ಇನ್ಸ್ಪೆಕ್ಷನನ್ನು ಮಾಡಬೇಕು. ನಿಯಮಿತ ಪರಿಶೀಲನೆ ಮುಖಾಂತರ ಆಗಿರ್ಬೋದು, ಪಬ್ಲಿಕ್ ಅವೇರ್ನೆಸ್ಸನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ ಪ್ರಾಬ್ಲಮ್ಸ್ಗಳನ್ನು ನಾವು ಟ್ಯಾಕಲ್ ಮಾಡ್ಬೋದು. ಸೊ ಇಲ್ಲಿರುವಂಥ ಒಂದು ಆರ್ಗ್ಯುಮೆಂಟ್ ಅಂತಂದರೆ ಬೇಸಿಕ್ ಆಗಿ ಒಂದು ಫೈರ್ ಸೇಫ್ಟಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಹೇಗೆ ಸ್ಟ್ರೆಂಥನ್ ಮಾಡಬೇಕು, ಬಿಲ್ಡಿಂಗ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಫ್ರೇಮ್ವರ್ಕನ್ನು ತೆಗೆದುಕೊಂಡು ಬರಬೇಕು, ಇದರ ಮುಖಾಂತರ ನಾವು ಫೈರ್ ಆಕ್ಸಿಡೆಂಟ್ಗಳನ್ನು ತಡೆಗಟ್ಟಬಹುದು ಅಂತ ಆಥರ್ ಅವರು ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಚರ್ಚೆಯನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಇವತ್ತಿನ ಪ್ರಶ್ನೆನಡಿಯಲ್ಲಿ ದ ಪಾಕ್ಸೋ ಆಕ್ಟ್ ಕ್ರಿಯೇಟ್ಸ್ challenges in abortion access for minor mainly because option A, it bans abortion completely, option B, it requires court approval in all cases, option C, it mandates reporting of sexual offences involving minors, option D, it allows abortion only after 24 weeks. ಈ 4 ಆಪ್ಷನ್ ಅಡಿಯಲ್ಲಿ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.